ದೋಸೆ ನೋಡಿ ಅಂತ ಹೇಗೆ ಬಂದಿದೆ ಅಂತ ಹೇಳಿ, ಎಷ್ಟು ಸ್ಮೂತ್ ಆಗಿ ಬಂದಿದೆ ನೋಡಿ. ತುಂಬಾನೇ ಸಾಫ್ಟ್ ಆಗಿ ಮೃದುವಾಗಿ ಹತ್ತಿ ತರ ಬಂದಿದೆ ನೋಡಿ. ನೋಡಿ ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೇನೆ ಕರಿಬೇವು ಇದೆಲ್ಲ ಹಾಕಿದ್ರೆ ದೋಸೆ ರುಚಿಯಾಗಿ ಬರ್ತದೆ, ತುಂಬಾನೇ ಚೆನ್ನಾಗಿರ್ತದೆ. ಫ್ರೆಂಡ್ಸ್ ನೋಡಿ, ಇವಾಗ ಸ್ವಲ್ಪ ಮಳೆ ಬಿಟ್ಟಿದೆ. ನಮ್ಮ ಗದ್ದೆ ಇಲ್ಲ ನೋಡಿ ಅಂತೆ, ಫುಲ್ ನೀರೆಲ್ಲ ಕಡಿಮೆ ಆಗಿ ಎಲ್ಲ ಕಡೆಯಲ್ಲೂ ಹಸಿರಾಗಿ ಕಾಣ್ತಾ ಉಂಟು. ಈ ತಂಪಾದ ವಾತಾವರಣಕ್ಕೆ ನಾನಿವತ್ತೊಂದು ಬಿಸಿ ಬಿಸಿಯಾದ ಟೊಮೆಟೊ ದೋಸೆ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸಿಕೊಡ್ತೇನೆ. ತುಂಬಾನೇ ಟ್ರೆಡಿಷನಲ್ ಆದ ರೆಸಿಪಿ, ಒಂದು 10 ನಿಮಿಷದಲ್ಲಿ ಮಾಡಿ ಮುಗಿಸಬಹುದು. ತುಂಬಾನೇ ಚೆನ್ನಾಗಿರ್ತದೆ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದ್ರೂ ನಮ್ಮ ಕರಾವಳಿ ಮಿರರ್ ಚಾನೆಲ್ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ, ಅದನ್ನು ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲು. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ನಾನಿಲ್ಲಿ 1 ಲೋಟದಷ್ಟು ದೋಸೆ ಅಕ್ಕಿಯನ್ನ, ಹಾಗೇನೆ ಒಂದು 3 ಸ್ಪೂನ್ ಆಗುವಷ್ಟು ತೊಗರಿಬೇಳೆ, ಇದನ್ನೊಂದು 4 ರಿಂದ 5 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ಒಳ್ಳೆ ನಂದಿದೆ ನೋಡಿ. ಟೊಮೆಟೊ ದೋಸೆಗೆ ಟೊಮೆಟೊನ ಜಾಸ್ತಿ ಬೇಕಾಗ್ತದೆ. ನಾನಿಲ್ಲೊಂದು 3 ಟೊಮೆಟೊ ತಗೊಂಡು ಕಟ್ ಮಾಡ್ತಾ ಇದ್ದೇನೆ. ಯಾವ ಸೈಜಿಗೆ ಬೇಕಾದ್ರೂ ಕಟ್ ಮಾಡ್ಬೋದು, ಯಾಕಂತ ಹೇಳಿದ್ರೆ ಇದನ್ನ ಮತ್ತೆ ಮಿಕ್ಸಿಗೆ ಹಾಕ್ಲಿಕ್ಕೆ ಉಂಟು. ನಾನಿಲ್ಲಿ 1 ಲೋಟ ಅಕ್ಕಿಗೆ 3 ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಟೊಮೆಟೊನ ಮತ್ತೆ ಬೇಯಿಸ್ಲಿಕ್ಕೆಲ್ಲ ಏನಿಲ್ಲ, ಅದನ್ನ ಡೈರೆಕ್ಟ್ ಮಿಕ್ಸಿಗೆ ಹಾಕಿ ರುಬ್ಬೋದೆ. ನೋಡಿ, ಇಷ್ಟಾದ್ರೆ ಸಾಕು. ಒಂದು ಅರ್ಧ ಈರುಳ್ಳಿಯನ್ನು ತಗೋತೇನೆ. ಇಷ್ಟು ದೊಡ್ಡದು ಬೇಕಾಗಿಲ್ಲ, ಇಷ್ಟು ಸಾಕಾಗ್ತದೆ ಅರ್ಧ. ಅದನ್ನ ಚಿಕ್ಕದಾಗಿ ಕಟ್ ಮಾಡಿಕೊಳ್ತೇನೆ. ಇದು ಸ್ವಲ್ಪ ಟೊಮೆಟೊ ದೋಸೆಯಲ್ಲಿ ಈರುಳ್ಳಿದು ಫ್ಲೇವರ್ ಇದ್ರೆ ಚೆನ್ನಾಗಿರ್ತದೆ ಅಂತ ಹೇಳಿ ಇದನ್ನ ಹಾಕೋರು ಹಾಕ್ಬೋದು, ಸ್ಕಿಪ್ ಕೂಡ ಮಾಡ್ಬೋದು. ನೋಡಿ, ನಾವು ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿದ್ರೆ ಅದನ್ನ ಸ್ವಲ್ಪ ಈ ತರ ಚಿಕ್ಕದಾಗಿ ಕಟ್ ಮಾಡಿದ್ರೆ ಆಯ್ತು. ಅಂದ್ರೆ ಏನ್ ತಲೆ ಬಿಸಿ ಮಾಡ್ಲಿಕ್ಕಿಲ್ಲ, ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಲಾಸ್ಟಿಗೆ ಹಾಕೊಂಡ್ರೆ ಆಯ್ತು. ಹಾಗೆ ನಾನು ತಟ್ಟೆಯಲ್ಲಿ ತೆಗೆದಿಡುವ. ನೋಡಿ, ನಾನಿಲ್ಲೊಂದು 2 ಎಸಳು ಕರಿಬೇವನ್ನು ತಗೊಂಡು ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ. ಹಾಗೇನೆ 1 ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಎರಡನ್ನು ಕೂಡ ಸಣ್ಣಗೆ ಕಟ್ ಮಾಡ್ಕೋಬೇಕು. ಇನ್ನು ನೆನೆಸಿದ ಅಕ್ಕಿ ಮತ್ತೆ ತೊಗರಿ ಬೇಳೆಯನ್ನ ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ರುಬ್ಬುವ. ಇದಕ್ಕೆ ನೀರೆಲ್ಲ ತುಂಬಾ ಹಾಕ್ಲಿಕ್ಕಿಲ್ಲ, ಅಂದ್ರೆ ಟೊಮೆಟೊವನ್ನು ಹಾಕೋದ್ರಿಂದ ನಂತರ ಟೊಮೆಟೊದಲ್ಲೇ ನೀರಿರ್ತದೆ ನೋಡಿ, ಅದು ಬಿಟ್ಕೊಳ್ತದೆ. ನೋಡಿ, ಅಕ್ಕಿ ನೆನೆಸಿದ ನೀರನ್ನು ನಾನಿಲ್ಲಿ ಸ್ವಲ್ಪ ಹಾಕೊಳ್ತೇನೆ. ಅಂದ್ರೆ ಒಂದು 1/4 ಲೋಟದಷ್ಟು ಹಾಕೊಂಡೆ. ಇನ್ನು ನುಣ್ಣಗೆ ರುಬ್ಬುವ. ತುಂಬಾ ಮಂದಿ ಉಂಟಲ್ಲ ನಮ್ಮ ವಿಡಿಯೋದಲ್ಲಿ ನವಿಲು ಕೂಗ್ತಾ ಇರುವ ಸೌಂಡ್ ಕೇಳಿ ಈ ನವಿಲನ್ನು ತೋರಿಸಿ ಅಂತ ಹೇಳಿ ಕೇಳ್ತಾ ಇದ್ರು. ನೋಡಿ, ನಮ್ಮ ಗದ್ದೆಯಲ್ಲಿ ಇವತ್ತು ದೂರದಲ್ಲಿ ಹೋಗ್ತಾ ಇತ್ತು, ಅದನ್ನ ತೋರಿಸಿದ್ದೇನೆ. ಅದಂದ್ರೆ ಹತ್ತಿರ ಹೋದ್ರೆ ಉಂಟಲ್ಲ ಅದು ಓಡ್ತದೆ. ನೋಡಿ, ಇಷ್ಟು ನುಣ್ಣಗೆ ರುಬ್ಬಿ ಆಯ್ತು. ನೋಡಿ, ಅಕ್ಕಿ ರುಬ್ಬಿದ ಮಿಕ್ಸಿಗೆ ನಾನಿಲ್ಲಿ ಕಟ್ ಮಾಡಿದ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಇಲ್ಲಿ 3 ಟೊಮೆಟೊ ಏನಕ್ಕೆ ತಗೊಂಡೆ ಅಂತ ಹೇಳಿದ್ರೆ ಅದು ಒಳ್ಳೆ ಫ್ಲೇವರ್ ಕೊಡ್ತದೆ. ಟೊಮೆಟೊ ದೋಸೆಯಲ್ಲಿ ಟೊಮೆಟೊದೇನೆ ಹೈಲೈಟ್ ಆಗ್ಬೇಕು ನೋಡಿ. 1 ಇಂಚ್ ಆಗುವಷ್ಟು ಶುಂಠಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊಳ್ತೇನೆ. 1 ಚಮಚದಷ್ಟು ಮೆಣಸಿನ ಪೌಡ್ರು, ಖಾರಕ್ಕೆ ಮತ್ತೆ ಕಲರಿಗೆ. ಉಪ್ಪನ್ನ ಕೂಡ ಇವಾಗ್ಲೇ ಹಾಕೊಳ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತೆ ಕಮ್ಮಿ ಅಂತ ಹೇಳಿ ಆದ್ರೆ ನೋಡ್ಕೊಂಡು ಹಾಕೋಬಹುದು. ಇದನ್ನ ನುಣ್ಣಗೆ ರುಬ್ಬುವ. ನೋಡಿ, ಟೊಮೆಟೊವನ್ನು ಕೂಡ ನುಣ್ಣಗೆ ರುಬ್ಬಿ ಆಯ್ತು. ಅದನ್ನ ಒಟ್ಟಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡುವ. ಸ್ವಲ್ಪ ಕಲರ್ ಡಲ್ ಆಗ್ತದೆ ಈ ಅಕ್ಕಿ ಜೊತೆಗೆ ಎಲ್ಲ ಸೇರಿ. ಇನ್ನಿದಕ್ಕೆ ಕಟ್ ಮಾಡಿದಂತಹ ಈರುಳ್ಳಿ, ಹಾಗೇನೆ ಕರಿಬೇವು, ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡುವ. ನಾನಿಲ್ಲಿ 1 ಚಮಚದಷ್ಟು ಜೀರಿಗೆಯನ್ನು ತಗೊಂಡಿದ್ದೇನೆ. ಜೀರಿಗೆಯನ್ನ ಕೈಯಲ್ಲಿ ಈ ತರ ತಗೊಂಡು ಅದನ್ನ ಸಣ್ಣಗೆ ಮಾಡ್ಕೋಬೇಕು. ತುಂಬಾ ಪೌಡರ್ ತರ ಏನ್ ಬೇಡ, ಸ್ವಲ್ಪ ಕಟ್ ಆದ್ರೆ ಸಾಕು. ಜೀರಿಗೆಯನ್ನು ಕೂಡ ಬಂದಕ್ಕೆ ಮಿಕ್ಸ್ ಮಾಡುವ. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ನೋಡಿ, ಹಿಟ್ಟಿನ ಹದ ಕೂಡ ಸರಿ ಇದೆ. ನಮ್ಮ ಈ ಟೊಮೆಟೊ ದೋಸೆಯಲ್ಲಿ ಒಂದು ಗಮನಿಸಬೇಕಾದ್ದೇನಂತ ಹೇಳಿದ್ರೆ, ಒಂದು 4-5 ಗಂಟೆ ಅಕ್ಕಿಯನ್ನು ನೆನೆಸಿದ್ರೆ ಸಾಕು. ಮತ್ತೆ ಈ ಹಿಟ್ಟನ್ನೆಲ್ಲ ಏನು ಅದನ್ನ ಹಾಗೆ ಇಡ್ಲಿಕ್ಕಿಲ್ಲ, ಡೈರೆಕ್ಟ್ ಆಗಿ ದೋಸೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ದೋಸೆ ಮಾಡ್ಲಿಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿ ಆಯ್ತು. ನೋಡಿ, ಕಾವಲಿ ಇಟ್ಟಿದ್ದೇನೆ, ಕಾವಲಿ ಬಿಸಿ ಆಗ್ತಾ ಉಂಟು.
ಸ್ವಲ್ಪ ಎಣ್ಣೆಯನ್ನು ಹಾಕುವ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಎಣ್ಣೆ ಎಲ್ಲ ಹಾಕೋದ್ರಿಂದ ನಮ್ಮ ದೋಸೆ ಒಳ್ಳೆ ಪರಿಮಳ ಕೂಡ ಬರ್ತದೆ, ಮತ್ತೆ ಬೇಗ ಎದ್ದು ಬರ್ತದೆ, ಚೆನ್ನಾಗಾಗ್ತದೆ ದೋಸೆ. ನೋಡಿ ಕಾವಲಿಯಲ್ಲಿ ಹೊಗೆ ಬರ್ತಾ ಉಂಟು, ಒಳ್ಳೆ ಕಾದಿದೆ. ಒಂದರಿಂದ 1.5 ಸೌಟಷ್ಟು ಹಿಟ್ಟನ್ನ ಹಾಕೊಂಡು ದೋಸೆಯನ್ನ ಮಾಡುವ. ಸ್ವಲ್ಪ ದಪ್ಪ ದಪ್ಪ ಇದ್ರೆ ಒಳ್ಳೇದಾಗ್ತದೆ. ನೋಡಿ ಕಣ್ಣು ಬೀಳ್ತಾ ಉಂಟು. ಸ್ವಲ್ಪ ನಮ್ಮ ದೋಸೆಯ ಮೇಲ್ಗಡೆ ಎಣ್ಣೆಯನ್ನ ಹಾಕೊಳ್ಳುವ. ಎಣ್ಣೆ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರ್ತದೆ ದೋಸೆ. ಹಾಗೆ ಮುಚ್ಚಿಡುವ. ಒಂದು 3ರಿಂದ 4 ನಿಮಿಷ ಹಾಗೆ ಬೇಯಬೇಕು ಅದರಲ್ಲಿ. ಈ ಟೊಮೆಟೊ ದೋಸೆಯನ್ನ ಒಂದೇ ಸೈಡ್ಗೆ ಬೇಯಿಸ್ಲಿಕ್ಕೆ, 2 ಸೈಡ್ ಮಗುಚಿ ಹಾಕಿ ಬೇಯಿಸ್ಲಿಕ್ಕೆ ಇಲ್ಲ. ಮತ್ತೆ ಈ ದೋಸೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ತದೆ, ಅಂದ್ರೆ ಖಾರ ಖಾರ ಇರ್ತದೆ. ಮತ್ತೆ ಇದಕ್ಕೆ ಸೈಡಿಗೆ ಉಂಟಲ್ಲ ಚಟ್ನಿ ಸಾಂಬಾರು ಏನ್ ಬೇಕಾಗಿಲ್ಲ, ಹಾಗೇನೆ ತಿನ್ಬಹುದು, ತುಂಬಾ ರುಚಿ ಇರ್ತದೆ. ನೋಡಿ ಒಳ್ಳೆ ಬೆಂದಿದೆ, ಇದನ್ನು ತೆಗೆಯುವ. ನೋಡಿ ಒಳ್ಳೆ ಕಾದ್ರೆ ಉಂಟಲ್ಲ, ಇದು ಹಾಗೆ ಬಿಟ್ಟು ಬರ್ತದೆ ಕಲ್ಲನ್ನ. ನೋಡಿ ನಮ್ಮ ಟೊಮೆಟೊ ದೋಸೆ ಹೇಗೆ ಬಂದಿದೆ ಅಂತ ಹೇಳಿ. ಈ ಕೊತ್ತಂಬರಿ ಸೊಪ್ಪೆಲ್ಲ ಹಾಗೆ ಹಾಗೆ ಅಲ್ಲಲ್ಲಿ ಉಂಟು, ಈರುಳ್ಳಿ ಕೂಡ ಮಧ್ಯ ಮಧ್ಯದಲ್ಲಿ ಕಾಣ್ತಾ ಉಂಟು. ಕಲರ್ ಮಾತ್ರ ಫುಲ್ಲು ಟೊಮೆಟೊದ್ದೆ ನೋಡಿ, ತುಂಬಾನೇ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣ್ತಾ ಉಂಟು. ದೋಸೆ ನೋಡಿ ಅಂತ ಹೇಗೆ ಬಂದಿದೆ ಅಂತ ಹೇಳಿ, ಎಷ್ಟು ಸ್ಮೂತ್ ಆಗಿ ಬಂದಿದೆ ನೋಡಿ. ತುಂಬಾನೇ ಸಾಫ್ಟ್ ಆಗಿ ಮೃದುವಾಗಿ ಹತ್ತಿ ತರ ಬಂದಿದೆ ನೋಡಿ. ನೋಡಿ ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೇನೆ ಕರಿಬೇವು, ಇದೆಲ್ಲ ಹಾಕಿದ್ರೆ ದೋಸೆ ರುಚಿಯಾಗಿ ಬರ್ತದೆ. ಮತ್ತೆ ಇದಕ್ಕೆ ಸೈಡ್ಗೆ ಏನ್ ನಾವು ಇಟ್ಕೋಬೇಕಾಗೇ ಇಲ್ಲ, ಅಂದ್ರೆ ಚಟ್ನಿ ಆಗಿರ್ಬೋದು, ಸಾಂಬಾರು ಏನಿಲ್ಲದೆ ನಾವು ಹಾಗೆ ಸೇವಿಸ್ಬೋದು, ತುಂಬಾನೇ ಚೆನ್ನಾಗಿರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಬಿಸಿ ಬಿಸಿಯಾದ ಟೊಮೆಟೊ ದೋಸೆ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾನೇ ಕಲರ್ಫುಲ್ ಆಗಿ ಚೆನ್ನಾಗಿ ಬಂದಿದೆ. ನೀವು ಕೂಡ ಇದನ್ನ ತಪ್ಪದೆ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ತದೆ. ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿದೆ, ಸಂಜೆ ಹೊತ್ತಿಗೆಲ್ಲ ಮಾಡಿ ಕೊಡ್ಬೋದು ಮಕ್ಕಳಿಗೆ. ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದ್ರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ, ಅದನ್ನು ಫಾಲೋ ಮಾಡಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.